ನಾಗೇಂದ್ರ ರಾಜೀನಾಮೆ ಕೊಡ್ತಾ ಇಲ್ಲ, ಬಿಜೆಪಿಯವರು ಬಿಡ್ತಾ ಇಲ್ಲ. ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಇನ್ನು ಒಂದು ದೇಶ ಒಂದು ಚುನಾವಣೆ, ನಮ್ದು ಲೋಕಸಭೆ ಎಲೆಕ್ಷನ್ ಮತ್ತು ವಿಧಾನಸಭೆ ಎಲೆಕ್ಷನ್ 1 ವರ್ಷ ಗ್ಯಾಪ್ ಇದೆ. 28ಕ್ಕೆ ವಿಧಾನಸಭೆ ಬಂದ್ರೆ 29 ಲೋಕಸಭೆ ಇದೆ. ಬಟ್ ಕೇಂದ್ರ ಬಿಜೆಪಿ ಸರ್ಕಾರ ಒಂದು ದೇಶ ಒಂದು ಚುನಾವಣೆಯನ್ನು 2029ಕ್ಕೆ ಜಾರಿ ಮಾಡೋ ಸಾಧ್ಯತೆ ಇದೆ. ಸೊ ಇದೆಲ್ಲಾ ವಿಷಯಗಳು ಸೇರಂತೆ ಬಾಂಗ್ಲಾದಲ್ಲಿ ಒಂದೇ ಕುಟುಂಬದ 4 ಹಿಂದೂ ಸಮುದಾಯಕ್ಕೆ ಸೇರಿದಂತವ್ರನ್ನ ಹತ್ಯೆ ಮಾಡಿದಂತ ಪ್ರಕರಣ ಆಗಿದೆ. ತಮಿಳುನಾಡು ಸಿಎಂ ವಿಜಯ್ ಒಂದಷ್ಟು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಆ ರಾಜ್ಯದ ಜನರಿಗೆ. ಇವೆಲ್ಲ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ಇದೆ. ಕಡೆವರೆಗೂ ಈ ಸುದ್ದಿಯನ್ನು ನೋಡಿ. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಅದಕ್ಕಿಂತ ಮುಂಚಿತವಾಗಿ ನೀವೇನು ನಮ್ಮ ಕರ್ನಾಟಕ ಟಿವಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ರಿಕ್ವೆಸ್ಟ್, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಕರ್ನಾಟಕ ವಿಧಾನಮಂಡಲದ ಮುಂಗಾರು ಅಧಿವೇಶನದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಹೈಡ್ರಾಮಾ ಮುಂದುವರೆದಿದೆ. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯ ಮಾಡಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಜೆಡಿಎಸ್ ಸದಸ್ಯರು ಸದನದ ಒಳಗೂ ಹೊರಗೂ, ಅಂದ್ರೆ ಬಿಜೆಪಿ ಜೆಡಿಎಸ್ ಇಬ್ರು ಸೇರ್ಕೊಂಡು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಪ್ರತಿಭಟನೆ ನಡೆಸಿದೆ. ಸೋಮವಾರ ವಿಧಾನ ಪರಿಷತ್ ಕಲಾಪ ಆರಂಭವಾಗ್ತಿದ್ದಂತೆ ವಿಪಕ್ಷ ಸದಸ್ಯರು ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಘೋಷಣೆ ಕೂಗಿದ್ರು. ಸಭಾಪತಿಗಳು ಮನವಿ ಮಾಡಿದ್ರು. ಪ್ರತಿಭಟನೆ ನಡೆಸಿದ ವಿಪಕ್ಷ ಸದಸ್ಯರು ಸರ್ಕಾರದ ವಿರುದ್ಧ ಘೋಷಣೆ ಹಾಗೂ ಹಾಡುಗಳ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಕಾಂಗ್ರೆಸ್ ಸದಸ್ಯರಾದ ಐವಾನ್ ಡಿಸೋಜಾ, ಹರಿಪ್ರಸಾದ್ ಸೇರಿದಂತೆ ಹಲವರು ಗದ್ದಲ ಮಾಡುತ್ತಿರುವ ಸದಸ್ಯರನ್ನ ಹೊರಗೆ ಕಳಿಸುವಂತೆ ಮನವಿ ಮಾಡಿದ್ರು. ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಕೂಡ ವಿಪಕ್ಷಗಳ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ವಿಪಕ್ಷಗಳ ಗದ್ದಲದ ನಡುವೆಯೇ ಸಭಾಪತಿಗಳು ಪ್ರಶ್ನೋತ್ತರ ಕಲಾಪ, ಶೂನ್ಯ ವೇಳೆ ಹಾಗೂ ಗಮನ ಸೆಳೆಯುವ ಸೂಚನೆ ಸೇರಿದಂತೆ ವಿವಿಧ ಕಲಾಪಗಳನ್ನು ನಡೆಸಿದ್ರು. ವಿಪಕ್ಷಗಳು ಯಾವುದೇ ಕಲಾಪದಲ್ಲಿ ಭಾಗವಹಿಸದೆ ಪ್ರತಿಭಟನೆ ಮುಂದುವರೆಸಿದ್ವು. ಇದೇ ವೇಳೆ ವಿಧಾನಸೌಧದ ಆವರಣದಲ್ಲಿರತಕ್ಕಂಥ ವಾಲ್ಮೀಕಿ ಪ್ರತಿಮೆಯಿಂದ ವಿಧಾನಸೌಧದವರೆಗೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಜಾಥಾ ನಡೆಸಿ ಕಪ್ಪು ಟಿ ಶರ್ಟ್ ಧರಿಸಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ ಮಾಡಿದ್ರು. ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರು ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿ ಬಿಜೆಪಿ ಅಧಿವೇಶನದ ಕಲಾಪಕ್ಕೆ ಅಡ್ಡಿಪಡಿಸ್ತಾ ಇದೆ ಹಾಗೂ ಬರಗಾಲ, ರೈತರ ಸಮಸ್ಯೆಗಳಂತ ಪ್ರಮುಖ ವಿಚಾರಗಳ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು. ವಿಪಕ್ಷಗಳ ಪ್ರತಿಭಟನೆ ಹಾಗೂ ಗದ್ದಲದ ನಡುವೆಯೇ ಸರ್ಕಾರ ಹಲವು ಪ್ರಮುಖ ಮಸೂದೆಗಳನ್ನು ಅಂಗೀಕರಿಸಿಕೊಂಡಿದೆ. 2026ನೇ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ಮಸೂದೆ, ಕರ್ನಾಟಕ ಕೈಗಾರಿಕೆ ಸೌಲಭ್ಯ ತಿದ್ದುಪಡಿ ಮಸೂದೆ, ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ಮಸೂದೆ, ಕರ್ನಾಟಕ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ತಿದ್ದುಪಡಿ ಮಸೂದೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ ಹಾಗೂ ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ಮಸೂದೆ ಸೇರಿದಂತೆ ಹಲವು ವಿಧೇಯಕಗಳಿಗೆ ಒಪ್ಪಿಗೆ ದೊರೆತಿದೆ. ಮತ್ತೊಂದೆಡೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯ ಅಗತ್ಯವಿಲ್ಲ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ತಮ್ಮ ಮೇಲಿನ ಆರೋಪಗಳನ್ನ ಸಚಿವ ಬಿ ನಾಗೇಂದ್ರ ತಳ್ಳಿ ಹಾಕಿದ್ದು ಕೇಂದ್ರ ತನಿಖಾ ಸಂಸ್ಥೆಗಳು ತಮ್ಮ ವಿರುದ್ಧ ಸಂಚು ರೂಪಿಸಿವೆ ಅಂತ ಆರೋಪ ಮಾಡಿದ್ರು. ತಪ್ಪು ಸಾಬೀತಾದರೆ ಶಿಕ್ಷೆ ಅನುಭವಿಸಲು ಸಿದ್ಧ, ಆದರೆ ರಾಜೀನಾಮೆ ನೀಡುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ಕೂಡ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ನಾಗೇಂದ್ರ ದೇವರಲ್ಲ ಅಪ್ಪ. ನಾಗೇಂದ್ರ ಬಿಟ್ಟು ಕೂಡ ಬಹಳಷ್ಟು ಜನ ಎಸ್ಟಿ ಸಮುದಾಯದ ನಾಯಕರುಗಳು ಅವರೇ ಅಲ್ಲಿ ಕಾಂಗ್ರೆಸ್ ಅಲ್ಲಿ. ವೈ ನಾಗೇಂದ್ರ ಇಲ್ಲ, ನಾಗೇಂದ್ರ ಏನಾರ ಬೇರೆ ಬೇರೆ ಹೆಸರು ಹೇಳ್ಬಿಡ್ತೀನಿ ಅಂತ ಬಿಜೆಪಿ ಹೇಳಿದೇನೋ, ಇವ್ರು ಬೇರೆಯವ್ರ ಹೆಸರು ಬಾಯ್ಬಿಟ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಮತ್ತೆ ಮಂತ್ರಿ ಕೊಟ್ಟಿದ್ದಾರೆ ಅಂತ. ನಾಗೇಂದ್ರ ಒಂದ್ಸರಿ ಬಿಜೆಪಿ, ಒಂದ್ಸರಿ ಇಂಡಿಪೆಂಡೆಂಟ್, ಈಗ 2 ಸರಿ ಕಾಂಗ್ರೆಸ್ MLA. ಆದ್ರೆ ಅದೇ ರೀತಿ 2 ಸರಿ ಕಾಂಗ್ರೆಸ್ MLA ಅಂತ ಅಲ್ಲಿ ಕಂಪ್ಲಿ ಗಣೇಶ್ ಇದ್ದಾರೆ, ಬಸನಗೌಡ ದದ್ದಲ್ ಇದ್ದಾರೆ, ರಾಯಚೂರು ಗ್ರಾಮೀಣದ MLA, ರಾಜಣ್ಣ ಇದ್ದಾರೆ, ರಾಜಣ್ಣ ಅವ್ರ ಮಗ ರಾಜೇಂದ್ರ ಇದ್ರು. ಇವೆಲ್ಲವೂ ಇದ್ದಾಗ ವೈ ನಾಗೇಂದ್ರ ಅವ್ರೇನೋ ಒಲಿಂಪಿಕ್ ಅಲ್ಲಿ ಪದಕ ತಂದ್ಬಿಟ್ಟು ಜೈಲ್ಗೆ ಹೋಗಿದ್ರೆ ಗಂಭೀರವಾದಂತ ಪ್ರಕರಣ. ಆ ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಾದಂತ ಒಂದಷ್ಟು ಕ್ಷೇತ್ರಗಳೈತೆ, ಆ ರೆಪ್ರೆಸೆಂಟ್ ಮಾಡೋರವರು, ಆ ಸಮುದಾಯಕ್ಕೆ ಯಾಮಾರ್ಸವ್ರೆ ಅನ್ನೋ ಆರೋಪಗಳು. ಅದೇ ಕೇಂದ್ರದಲ್ಲಿ ಅಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಳಕ್ಕೆ ಇವರೆಲ್ಲ ಹೋರಾಟ ಕೊಟ್ಬಿಟ್ಟು ಈಗ ನಾಗೇಂದ್ರ ಪ್ರಕರಣ ಇನ್ನೂ ಆ ತರ ವ್ಯತ್ಯಾಸಗಳಿರ್ಬೇಕಾದ್ರೆ ಯಾಕೆ ಕ್ಯಾಬಿನೆಟ್ ಬೇಕಾಗಿತ್ತು ಅಂತ ಕೆಲವು ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ. ಈಗ ಒಳಗೆ ಇವ್ರೇನ್ ನೀವ್ ಹೆಂಗಾರ ಬಡ್ಕಳಿ ಕೆಚ್ಕಳಿ, ನಾವು ಕೊಡ್ಸಲ್ಲ ನಿಂತವ್ರು ಇವರು. ಗೊತ್ತಿಲ್ಲ, ಈ ಏನಾರ ಕೇಂದ್ರ ಕಾಂಗ್ರೆಸ್ ನಾಯಕರ ಗಮನಕ್ಕೆ ಹೋದ್ರೆ ರಾಹುಲ್ ಗಾಂಧಿ ಏನಾದ್ರು ಸ್ವಲ್ಪ ಕಿವಿ ಹಾಕೊಂಡ್ರೆ ಏನಾರ ಬದಲಾವಣೆ ಆಗ್ಬೋದೇನೋ, ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಕಾಂಗ್ರೆಸ್ ಅವರೇ ಪ್ರತಿಭಟನೆ ಮಾಡಿಸ್ತಾವ್ರೆ ಅಂತ. ಯತ್ನಾಳ್ ಎಲ್ಲೋ ಹೇಳಿದ್ ನೆನಪು. ಈ ನಾಗೇಂದ್ರ ರಾಜೀನಾಮೆ ಪಡಿಬೇಕು ಅನ್ನೋದು ಈಗ ಬಿಜೆಪಿ ಅವ್ರಿಗಿಂತ ಕಾಂಗ್ರೆಸ್ ಅವ್ರ ಸೂಚನೆಗಳೇ ಒಂದಷ್ಟಿದೆ, ಹಾಗಾಗಿ ಇವೆಲ್ಲ ಆಗ್ತಿದೆ ಅಂತ. ಏನ್ ಬೇಕಾದ್ರೂ ರಾಜಕಾರಣದಲ್ಲಿ ಆಗ್ಬೋದಲ್ಲ, ಗೊತ್ತಿಲ್ಲ. ಇನ್ನು DKC ಅದಾನಿ ಭೇಟಿಗೆ ಸಂಬಂಧಪಟ್ಟಂತೆ ಒಂದಷ್ಟು ರಾಜಕೀಯ ಚರ್ಚೆ, ಬಿಜೆಪಿ ನಾಯಕರ ಹೇಳಿಕೆಗಳು ಕಾಂಗ್ರೆಸ್ ಅವರು ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಏನದು? ಗೌತಮ್ ಅದಾನಿ ಹಾಗೂ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಭೇಟಿಯ ವಿಚಾರ ಇದೀಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಕಾರಣ ಆಗಿದೆ. ಈ ಬಗ್ಗೆ ಕಾಂಗ್ರೆಸ್ ಸಂಸದ ಪವನ್ ಖೇರಾ ಸ್ಪಷ್ಟನೆ ಕೊಟ್ಟಿದ್ದು, ಕಾಂಗ್ರೆಸ್ ಯಾವುದೇ ನಿರ್ದಿಷ್ಟ ಉದ್ಯಮಿಯ ವಿರುದ್ಧವಲ್ಲ, ಆದರೆ ಒಬ್ಬ ಉದ್ಯಮಿಗೆ ಸಂಪೂರ್ಣ ಏಕಸ್ವಾಮ್ಯ ಸಿಗುವುದು ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಎಂಬುದು ಪಕ್ಷದ ನಿಲುವು ಅಂತ ಹೇಳಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರ್ತಕ್ಕಂಥ ಸಿಎಂ DK ಶಿವಕುಮಾರ್ ಅವರ ನಿವಾಸಕ್ಕೆ ಗೌತಮ್ ಅದಾನಿ ಭೇಟಿ ಕೊಟ್ಟಿದ್ರು.
ಸುಮಾರು 20 ನಿಮಿಷಗಳ ಕಾಲ ನಡೆದ ಮಾತುಕತೆಯಲ್ಲಿ ರಾಜ್ಯದಲ್ಲಿ ಹೂಡಿಕೆ ಹಾಗೂ ಬೆಂಗಳೂರಿನ ಉದ್ದೇಶಿತ ಸುರಂಗ ಮಾರ್ಗ ಯೋಜನೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆದಿದೆ ಎನ್ನಲಾಗಿದೆ. ಈ ಭೇಟಿಯ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತ ಸಿಎಂ ಡಿಕೆ ಶಿವಕುಮಾರ್, ಗೌತಮ್ ಅದಾನಿ ಅವರಿಗೆ ಕರ್ನಾಟಕದಲ್ಲಿ ಹಲವು ಉದ್ಯಮಗಳಿದ್ದು ತಾವು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಸೌಜನ್ಯದ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಿದರು. ಇನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಭೇಟಿಯ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೌತಮ್ ಅದಾನಿ ಅವರು ಸರ್ಕಾರಿ ಗುತ್ತಿಗೆದಾರರಾಗಿದ್ದು 2 ಯೋಜನೆಗಳಲ್ಲಿ L1 ಬಿಡ್ಡರ್ ಆಗಿದ್ದಾರೆ. ರಾಜ್ಯಕ್ಕೆ ಆ ಯೋಜನೆಗಳು ಪ್ರಮುಖವಾಗಿರೋದ್ರಿಂದ ಸೌಜನ್ಯದ ಭೇಟಿಯಾಗಿ ಮುಖ್ಯಮಂತ್ರಿಯನ್ನ ಭೇಟಿ ಆಗಿರ್ಬೋದು ಅಂತ ಹೇಳಿದ್ದಾರೆ. ಅದಾನಿ ಕುರಿತು ಕಾಂಗ್ರೆಸ್ ನಿಲುವು ಏನೇ ಇರಬಹುದು, ಆದರೆ ಕಾನೂನುಬದ್ಧವಾಗಿ ನಡೆಯುತ್ತಿರುವ ಪ್ರಕ್ರಿಯೆಯನ್ನ ತಡೆಯಲು ಅಥವಾ ಬದಲಾಯಿಸಲು ಸಾಧ್ಯವಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನಮಗೆ ಅವರು ಕಾಂಟ್ರಾಕ್ಟರ್ ಅಷ್ಟೇ, ನ್ಯಾಯಯುತವಾಗಿ ಟೆಂಡರ್ ಸಿಕ್ಕಿದ್ರೆ ನಾವು ಏನ್ ಮಾಡೋಕ್ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಅದಾನಿ ಸರ್ಕಾರ, ಅಂಬಾನಿ ಸರ್ಕಾರ ಅಂತ ಕಾಮೆಂಟ್ ಆಗ್ತಿರಪ್ಪ, ಇದೇ ಪ್ರಿಯಾಂಕ್ ಖರ್ಗೆ ಅವರೆಲ್ಲ. ಬಿಜೆಪಿ ಪರವಾದಂತ ಉದ್ಯಮಿ ಅಂತ ಆರೋಪ ಮಾಡ್ತಿರಲ್ಲ, ಅದಾನಿ ಅಂಬಾನಿ ಅಂತ. ಕಾಂಗ್ರೆಸ್ ಸರ್ಕಾರದ ಯೋಜನೆ ಆದ್ರೆ ಅದು ಕಾನೂನುಬದ್ಧವಾಗಿದ್ರೆ ಏನ್ ಮಾಡಕ್ಕಾಗತ್ತೆ ಅಂತ. ಯಾವತ್ತಿರೋ ನಾಲ್ಗೆ ಒಂದೇ ತರ ಇರಬೇಕು, 2 ನಾಲ್ಗೆಗಳು ಮಾಡ್ಕೋಬಾರ್ದು ಯಾರು. ಅದಕ್ಕೆ ಹೇಳೋದು, ಇವತ್ತಿಲ್ಲಿ ಆಡ್ತಿರ್ತೀರಿ, ನಾಳೆ ನಿಮ್ಗೆ ವಾಪಸ್ ಹೊಡಿಯುತ್ತೆ ಅಂತ. ಅದಾನಿ ಒಂಥರ, ಅದಾನಿಗೆ ತಲೆಬಾಗಿದ ಸರ್ಕಾರ, ಅದಾನಿಯ ಗುಲಾಮ, ಅವೆಲ್ಲ ಹೇಳ್ತೀರಿ. ಈಗ ಯಾರು ಗುಲಾಮ? ಹಾಗಾಗಿ ಒಂದ್ ಸ್ವಲ್ಪ ಗುರುತರವಾದಂತ ಆರೋಪಗಳಿದ್ರೆ ಅಂತ ಲಂಚ ಹೇಳ್ಬೇಕು. ಅದನ್ನ ಬಿಟ್ಟು ಸುಮ್ನೆ ನಾಲಿಗೆ ಆರಾಮಾಗೈತೆ ಅನ್ಬಿಟ್ಟು ಏನೋ ಮಾತಾಡಬಾರ್ದು. ಸಮ್ ಟೈಮ್ ವಾಪಸ್ ಹಿಂಗ್ ಹೊಡಿಯತ್ತೆ. ಸೊ ಹಾಗಾಗಿ ಅದಾನಿ ವಿಚಾರದಲ್ಲೂ ಅದೇ ಆಗಿದೆ. ಕಾಂಗ್ರೆಸ್ ಒಂಥರ ಮುಜುಗರ. ನ್ಯಾಯಬದ್ಧವಾಗಿ ಆಗಿದ್ರೆ ಹಂಗಾರೆ ಅಲ್ಲೇ ಆಗಿದೆಯೇನ ಅಲ್ಲಿ? ಇದೊಳ್ಳೆ ಕತೆ ಆಯ್ತಲ್ಲ. ಹಿಕ್ಕಟ್ಟಿಗೆ ಸಮ್ ಟೈಮ್ ಸಿಗಾಕಬೇಕಾಗತ್ತೆ. ಹಾಸನದಲ್ಲಿ ಮತ್ತೆ ಎಚ್ ಡಿ ರೇವಣ್ಣ ವರ್ಸಸ್ ಜಿಲ್ಲಾಧಿಕಾರಿ. ಎಸ್, ಮಾಜಿ ಸಚಿವ ಹಾಗೂ ಶಾಸಕ ಎಚ್ ಡಿ ರೇವಣ್ಣ ಮತ್ತೊಮ್ಮೆ ಜಿಲ್ಲಾಧಿಕಾರಿಯೊಂದಿಗಿನ ಸಂಘರ್ಷದ ವಿಚಾರವಾಗಿ ಸುದ್ದಿಯಾಗಿದ್ದಾರೆ. ಈ ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆಯ ಮೀಸಲಾತಿ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲಾಧಿಕಾರಿ KS ಲತಾಕುಮಾರಿ ಹಾಗೂ ರೇವಣ್ಣ ನಡುವೆ ಮಾತಿನ ಸಮರ ನಡೆದಿದೆ. ರೇವಣ್ಣ ಅವರ ಹೇಳಿಕೆಗೆ ಜಿಲ್ಲಾಧಿಕಾರಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಇದೀಗ ಈ ವಿಚಾರ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯ ಮೀಸಲಾತಿ ಪಟ್ಟಿ ಪ್ರಕಟಣೆಯಲ್ಲಿ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಅಂತ ರೇವಣ್ಣ ಆರೋಪಿಸಿದ್ರು. ಇದಕ್ಕೆ ಸಾಮಾಜಿಕ ಜಾಲತಾಣದ ಮೂಲಕ ಪ್ರತಿಕ್ರಿಯೆ ಕೊಟ್ಟಂತ ಜಿಲ್ಲಾಧಿಕಾರಿ KS ಲತಾಕುಮಾರಿ, ನಿಯಮ ಉಲ್ಲಂಘನೆಯಾಗಿದ್ರೆ ಕಾನೂನುಬದ್ಧವಾಗಿ ಆಕ್ಷೇಪ ಸಲ್ಲಿಸಬಹುದಿತ್ತು, ಆದರೆ ಹಿರಿಯ ರಾಜಕಾರಣಿಯೊಬ್ಬರು ಅವಹೇಳನಕಾರಿ ಹಾಗೂ ಮಾನಸಿಕವಾಗಿ ನೋವಾಗುವ ರೀತಿಯಲ್ಲಿ ಮಾತನಾಡುವುದು ಸರಿಯಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಆದರೆ ಜಿಲ್ಲಾಧಿಕಾರಿ ಆರೋಪಗಳಿಗೆ ರೇವಣ್ಣ ಮತ್ತೆ ಪ್ರತಿಕ್ರಿಯಿಸಿ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಅವರು IAS ಮಾಡಿದ್ದಾರೆ, ಆದರೆ ಜನರು ನನ್ನನ್ನು 6 ಬಾರಿ ಶಾಸಕರನ್ನಾಗಿ ಮಾಡಿದ್ದಾರೆ. ಜನರಿಗೆ ನೋವಾದಾಗ ನಾನು ಮಾತನಾಡಲೇಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಮೀಸಲಾತಿ ಪಟ್ಟಿ ಯಾವ ಆಧಾರದ ಮೇಲೆ ಸಿದ್ಧವಾಯಿತು, ತಹಶೀಲ್ದಾರ್ಗಳಿಗೆ ಪ್ರಸ್ತಾವನೆ ಕಳುಹಿಸಲು ಯಾರು ಸೂಚನೆ ಕೊಟ್ಟರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ ಜಿಲ್ಲಾಧಿಕಾರಿಗೆ ಟಾಂಗ್ ನೀಡಿರ್ತಕ್ಕಂಥ ರೇವಣ್ಣ, DCಗೆ ಅಧಿಕಾರ ಇದೆ ಎಂದು ಏನ್ ಬೇಕಾದ್ರೂ ಮಾಡಬಹುದಾ? 30 ವರ್ಷಗಳ ರಾಜಕೀಯದಲ್ಲಿ ಎಂತೆಂಥ ಅಧಿಕಾರಿಗಳನ್ನು ನೋಡಿದ್ದೇನೆ ಅಂತ ಹೇಳಿದ್ದಾರೆ. ತಾವು ಸಾಮಾನ್ಯ ಶಾಸಕನಾಗಿ ಜನರ ಕೆಲಸ ಮಾಡ್ತಿದ್ದೇನೆ ಅಂತ ತಿಳಿಸಿದ್ದಾರೆ. ರೇವಣ್ಣ ಅವರ ನಡೆಗೆ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮೀಸಲಾತಿ ನಿಗದಿ ಚುನಾವಣಾ ಆಯೋಗದ ವ್ಯಾಪ್ತಿಗೆ ಬರುವ ವಿಚಾರವಾಗಿದ್ದು ಕಾನೂನುಬದ್ಧವಾಗಿ ಆಗಿಲ್ಲವೆಂದು ಅನಿಸಿದರೆ ಅಹವಾಲು ಸಲ್ಲಿಸಬಹುದು ಅಂತ ಹೇಳಿದ್ರು. ಆದ್ರೆ ಹಿರಿಯ ಹಾಗೂ ಅನುಭವಿ ರಾಜಕಾರಣಿ ಆಗಿರ್ತಕ್ಕಂಥ ರೇವಣ್ಣ ಅವರು ಜಿಲ್ಲಾಧಿಕಾರಿ ಹುದ್ದೆಗೆ ಗೌರವ ಕೊಡಬೇಕು ಅಂತ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಶ್ರೇಯಸ್ ಸ್ವಲ್ಪದಲ್ಲಿ ಮಿಸ್ ಆಗ್ಬಿಟ್ರು. ಲಾಸ್ಟ್ ಟೈಮ್ ಗೆಲ್ಲಬಹುದಾಗಿತ್ತು ರೇವಣ್ಣ ಅವರ ಅಪೋಸಿಟ್. ಬಟ್ ರೇವಣ್ಣ ಅವರ ಅಪೋಸಿಟ್ ಸೋತ್ರು, ಪ್ರಜ್ವಲ್ ರೇವಣ್ಣ ಅವರ ಸೋಲ್ಸಿ MP ಆದ್ರು. ಹಾಸನ ರಾಜಕಾರಣ ಅಂದ್ರೆ ಹಂಗೇನೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 1,07,00,000 ಮತದಾರರ ಹೆಸರು ಡಿಲೀಟ್ ಆಗಿದೆ. ಹೌದು, ಕರ್ನಾಟಕದ ಮತದಾರರಿಗೆ ಚುನಾವಣಾ ಆಯೋಗ ಬಿಗ್ ಅಪ್ಡೇಟ್ ಕೊಟ್ಟಿದೆ. SIR ಕರಡು ಮತದಾರರ ಪಟ್ಟಿ ಬಿಡುಗಡೆಯಾಗಿದ್ದು 1,07,00,000ಕ್ಕೂ ಹೆಚ್ಚು ಮತದಾರರ ಹೆಸರುಗಳು ಕರಡು ಪಟ್ಟಿಯಿಂದ ಹೊರಬಿದ್ದಿವೆ. ರಾಜ್ಯದಲ್ಲಿರ್ತಕ್ಕಂಥ 5,54,00,000 ಹೆಚ್ಚು ಮತದಾರರ ಪೈಕಿ 1,07,96,339 ಹೆಸರುಗಳು ಕೈಬಿಡಲಾಗಿದ್ದು, ಇದು ಸುಮಾರು 19.48. ಅಂದ್ರೆ ಇದು ಅಂತಿಮ ಪಟ್ಟಿಯಲ್ಲ. ಹೆಸರು ಕೈಬಿಟ್ಟವರು ಆಕ್ಷೇಪಣೆ ಸಲ್ಲಿಸಿ ಮತ್ತೆ ಸೇರ್ಪಡೆಯಾಗಲು ಅವಕಾಶವಿದೆ. ಚುನಾವಣಾ ಆಯೋಗದ ಮಾಹಿತಿಯಂತೆ 65,45,000ಕ್ಕೂ ಹೆಚ್ಚು ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡವರು, 16,40,000 ಮಂದಿ ಮೃತಪಟ್ಟವರು, 15,17,000 ಮಂದಿ ಹೆಚ್ಚು ಗೈರು ಹಾಜರಾಗಿದ್ದವರು ಹಾಗೂ ಸುಮಾರು 7,10,000 ನಕಲಿ ಅಥವಾ ಮತ್ತೊಂದೆಡೆ ನೋಂದಣಿಯಾದ ಹೆಸರುಗಳನ್ನ ತೆಗೆದು ಹಾಕಲಾಗಿದೆ. ಜಿಲ್ಲಾವಾರು ನೋಡಿದ್ರೆ ಬೆಂಗಳೂರು ನಗರದಲ್ಲಿ 17,00,000ಕ್ಕೂ ಹೆಚ್ಚು ಹೆಸರುಗಳು ಕೈಬಿಟ್ಟಿದ್ದು 42.71%. BBMP ದಕ್ಷಿಣದಲ್ಲಿ 49.33, ಮಧ್ಯದಲ್ಲಿ 45.54 ಹಾಗೂ ಉತ್ತರದಲ್ಲಿ 45.12% ಹೆಸರುಗಳು ಹೊರಬಿದ್ದಿವೆ. ಕಲಬುರಗಿಯಲ್ಲಿ 22%, ಮೈಸೂರಲ್ಲಿ 19%, ರಾಯಚೂರಲ್ಲಿ 18.75%, ಉಡುಪಿಯಲ್ಲಿ ಈ ಪ್ರಮಾಣ ಕೇವಲ 5.95% ಇದೆ. ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶ ಇದೆ. ಹೆಸರು ತಪ್ಪಾಗಿದ್ರೆ ಕೈ ಬಿಟ್ಟಿದ್ರೆ ಫಾರಂ C ಅಥವಾ ಫಾರಂ 8 ಮೂಲಕ ಮರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಬಹುದು.
ಎಲ್ಲಾ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗುತ್ತೆ. ಹೀಗಾಗಿ ನಿಮ್ಮ ಹೆಸರು ಕರಡು ಪಟ್ಟಿಯಲ್ಲಿ ಇದೆಯೇ ಎಂಬುದನ್ನು ಈಗಲೇ ಪರಿಶೀಲಿಸಿ. ಹೆಸರು ಇಲ್ಲದಿದ್ರೆ ಸೆಪ್ಟೆಂಬರ್ 23ರೊಳಗೆ ಆಕ್ಷೇಪಣೆ ಸಲ್ಲಿಸಿ ಅಂತ ಹೇಳಿದ್ದಾರೆ. ಕರೆಕ್ಟ್. ಈಗ ಉದಾಹರಣೆಗೆ ಹಳ್ಳಿಯಿಂದ ಬೆಂಗಳೂರು ಬಂದವರು ಎರಡು ಕಡೆ, ಈಗ ಉದಾಹರಣೆ ಮಂಡ್ಯದಲ್ಲಿ ಓಟ್ ಇತ್ತು, ಬೆಂಗಳೂರಲ್ಲಿ ಓಟ್ ಇತ್ತು. ಈಗ ಇರೋ ವಾಸವ ನಾನು ಬೆಂಗಳೂರಲ್ಲಿ ಒಂದು ಓಟ್ ಇತ್ತು, ಅಲ್ಲೊಂದು ಲಿಸ್ಟ್ ಅಲ್ಲಿ ಇತ್ತು. ಊರಿಗೆ ಹೋಗಿ ಓಟ್ ಆಗ್ತಿದೆ. ಸ್ಟಾರ್ಟಿಂಗ್ ಬೆಂಗಳೂರಿಂದ ಇಲ್ಲ ಆಗ್ತಿದೆ. ಇತ್ತೀಚೆಗೆ ಊರಿಗೆ ಹೋಗಿ ಓಟ್ ಮಾಡ್ತೀನಿ. ಈ ತರ ಗ್ರಾಮೀಣ ಭಾಗದಿಂದ ಬೆಂಗಳೂರು ಬಂದವರು ಬಹಳಷ್ಟು ಜನ ಇಲ್ಲೂ ಅಲ್ಲೂ ಎರಡೂ ಕಡೆ ಇತ್ತು. ಇನ್ನು ಬೇರೆ ರಾಜ್ಯದಿಂದ ಬಂದವರು ಎಲ್ಲರೂ ಈ ಸರ್ SIR UP ಆಯ್ತು, ಬೇಕಂದ್ರೆ ವೆಸ್ಟ್ ಬೆಂಗಾಲ್ ಆಯ್ತು, ಬಿಹಾರ್ ಆಯ್ತು, ತಮಿಳ್ನಾಡು ಆಯ್ತು, ಅವರೆಲ್ಲ ಹೋಗಿ ಓಟ್ನ ಅಲ್ಲಿ ಉಳಿಸ್ಕೊಂಡ್ರು. ಆಗ 1 ಕೋಟಿ ಇದೇ ಇಡೀ ದೇಶದಲ್ಲಿ ಇದೇ ಹೈಯೆಸ್ಟ್ ಹಂಗ್ ನೋಡ್ರೆ ನಮ್ಮ ರಾಜ್ಯ ಕಂಪೇರ್ ಮಾಡಿದ್ರೆ 1,07,00,000 ಹೈಯೆಸ್ಟ್ ಇದು. ಯಾಕೆ ಅಂದ್ರೆ ಇದೊಂಥರ ಮಿನಿ ಇಂಡಿಯಾ. ಬೇರೆ ಬೇರೆ ರಾಜ್ಯದಿಂದ ಅತಿ ಹೆಚ್ಚು ಜನ ವಾಸ ಮಾಡುವಂತ ದಕ್ಷಿಣ ಭಾರತದ ರಾಜ್ಯ ನಮ್ದು. ಆ ಕಾರಣಕ್ಕೆಲ್ಲ ಅವ್ರವ್ರ ಊರಲ್ಲಿ ಯಾರು ಓಟ್ ಉಳಿಸ್ಕೊಂಡ್ರು ಹಳ್ಳಿಗಳಲ್ಲಿ, ಮತ್ತೆ ಈ ಕಾರಣಕ್ಕೆ ಇಷ್ಟ ಆಗಿದೆ ಅಷ್ಟೇ. ಅದು ಬಿಟ್ರೆ ಬೇರೆ ಅಂತ ದೊಡ್ಡದೇನಿಲ್ಲ. ಯಾರಿಗೂ ಶಾಕಿಂಗ್ ನ್ಯೂಸ್ ಏನಲ್ಲ. ಎಡವಟ್ಟಾಗಿ ಹೋಗಿದ್ರೆ ಈಗ ಪ್ರಕಾಶ್ ರಾಜ್ ಜನ 5 ಕಡೆನೋ ಇತ್ತಂತಪ್ಪ, ಇಲ್ಲಿ ಎಲ್ಲ ಬಿಟ್ಬಿಟ್ಟವ್ರೆ ಅಂತಾರೆ. ಏನೋ ಮತ್ ನಾನೇ ಯಾಕೆ ಅಪ್ಲಿಕೇಶನ್ ಹಾಕೊಂತಿದ್ರೆ ಅಂತ ಕೇಳ್ತಾರೆ. ಕೆಲವೊಂದು ಉಡಾಫೆಗಳಿಂದ ಕೆಲವ್ರು ಮಿಸ್ ಆಗಿರುತ್ತೆ, ಇನ್ ಕೆಲವ್ರದ್ದು ಅಪ್ಡೇಟ್ ಆಗಿರುತ್ತೆ. ಈಗ ನಾನು ಆಧಾರ್ ಕಾರ್ಡ್ ಕೊಟ್ಟೆ, ನಮ್ಮ ಅಂಗನವಾಡಿ ಆಂಟಿ ಊರಿಂದ ಫೋನ್ ಮಾಡಿದ್ರು ಕೊಡಿ ಅಂತ, ಕಳಿಸಿ ಅಂತ. ಆಧಾರ್ ಕಾರ್ಡ್ ಇವೆಲ್ಲ ಕೊಟ್ಟೆ, ಊರಲ್ಲಿ ಉಳಿಸ್ಕೊಂಡ್ವಿ. ಈಗ ನಾನು ಮದ್ದೂರು ವಿಧಾನಸಭಾ ಕ್ಷೇತ್ರದ ಮತದಾರ, ಊರಲ್ಲಿ ಹೋಗಿ ಊಟ ಹಾಕ್ತೀನಿ. ಈ ಬೆಂಗಳೂರಲ್ಲಿ ಕೈ ಬಿಟ್ಟು ಹೋಗೈತೆ ಅಷ್ಟೇ. ಬಿಡದಿ ರೈತರ ವಿರುದ್ಧದ ಪ್ರಕರಣಗಳಿಗೆ ತಡೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಜಂಟಿ ಮಾಪನ ಸಮಿತಿ ಅಧಿಕಾರಿಗಳ ಮೇಲೆ ಪೊರಕೆಯಿಂದ ಹಲ್ಲೆ ನಡೆಸಿದ ಆರೋಪದಡಿ 6 ಮಂದಿ ರೈತರ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣದ ತನಿಖೆಗೆ ಕರ್ನಾಟಕ ಹೈಕೋರ್ಟ್ ಮಧ್ಯಂತರ ತಡೆ ಕೊಟ್ಟಿದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ FIR ರದ್ದುಪಡಿಸುವಂತೆ ಕೋರಿ ಮಂಡಲಹಳ್ಳಿ ಗ್ರಾಮದ HR ನಾಗರಾಜು, ಕೋಳಿಹಳ್ಳಿ ಗ್ರಾಮದ ಜಯಮ್ಮ ಸೇರಿದಂತೆ 6 ಮಂದಿ ರೈತರು ಸಲ್ಲಿಸಿದ ಅರ್ಜಿಯನ್ನ ನ್ಯಾಯಮೂರ್ತಿ M ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ವಿಚಾರಣೆ ನಡೆಸಿತು. ಪ್ರಕರಣದ ಹಿನ್ನೆಲೆ ಹಾಗೂ ದೂರು ದಾಖಲಾದ ಹಿನ್ನೆಲೆಯನ್ನು ಪರಿಶೀಲಿಸಿದ ನ್ಯಾಯಾಲಯ ಮುಂದಿನ ಆದೇಶದವರೆಗೆ ಅರ್ಜಿದಾರರ ವಿರುದ್ಧ ಯಾವುದೇ ತನಿಖಾ ಕ್ರಮ ಕೈಗೊಳ್ಳದಂತೆ ಸೂಚಿಸಿದೆ. ವಿಚಾರಣೆ ವೇಳೆ ರೈತರ ಪರ ಹಿರಿಯ ವಕೀಲ DR ರವಿಶಂಕರ್ ವಾದ ಮಂಡಿಸಿ ಬಿಡದಿ ಟೌನ್ಶಿಪ್ ಯೋಜನೆಗೆ ಜಮೀನು ನೀಡಲು ಇಚ್ಛಿಸದ ರೈತರ ಭೂಮಿಯನ್ನ ಬಲವಂತವಾಗಿ ವಶಪಡಿಸಿಕೊಳ್ಳೋದಿಲ್ಲ ಅಂತ ಸರ್ಕಾರವೇ ಸ್ಪಷ್ಟಪಡಿಸಿತು. ಆದರೆ ಜಂಟಿ ಮಾಪನ ಸಮಿತಿ ಅಧಿಕಾರಿಗಳು ಖಾಸಗಿ ಕಾರಣ ಬಾಡಿಗೆಗೆ ಪಡೆದುಕೊಂಡು ರೈತರ ಜಮೀನುಗಳಿಗೆ ತೆರಳಿದ್ರು. ಇದನ್ನ ವಿರೋಧಿಸಿ ರೈತರು ತಮ್ಮ ಹಕ್ಕಿಗಾಗಿ ಪೊರಕೆ ಚಳವಳಿ ಮೂಲಕ ಶಾಂತಿಯುತ ಪ್ರತಿಭಟನೆ ನಡೆಸಿದ್ರು ಅಂತ ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದ್ರು. ಅಲ್ಲದೆ ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಎನ್ನಲಾದ ಯಾವುದೇ ಅಧಿಕಾರಿಯೂ ದೂರು ನೀಡಿಲ್ಲ. ಬದಲಿಗೆ ಸಮಿತಿಯ ಕೆಲಸಕ್ಕಾಗಿ ಬಾಡಿಗೆಗೆ ಪಡೆದಿದ್ದ ಕಾರಿನ ಚಾಲಕನಿಂದ ದೂರು ಕೊಡಿಸಲಾಗಿದೆ ಅಂತ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ದೂರಿನ ಆಧಾರದ ಮೇಲೆ ರೈತರ ವಿರುದ್ಧ ಕೊಲೆ ಯತ್ನದ BNS ಸೆಕ್ಷನ್ 109 ಹಾಗೂ ಮಹಿಳೆಯ ಘನತೆಗೆ ಧಕ್ಕೆ ತಂದ ಆರೋಪದಡಿ ಸೆಕ್ಷನ್ 74 ಸೇರಿದಂತೆ ಕಠಿಣ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಅಂತ ವಾದಿಸಿದ್ರು. ಬಾಡಿಗೆ ಕಾರಿನ ಚಾಲಕನ ಮೂಲಕ ದೂರು ದಾಖಲಿಸುವುದನ್ನು ಗಮನಿಸಿದ ನ್ಯಾಯಪೀಠ ಇದನ್ನು ಸರ್ಕಾರ ಸುಪಾರಿ ಕೊಡೋಕೆ ಶುರು ಮಾಡಿದೆಯೇ, ಇದನ್ನು ಅಧಿಕೃತ ಸುಪಾರಿಯೇ ಅಂತ ಖಾರವಾಗಿ ಪ್ರಶ್ನೆ ಮಾಡಿತು. ರೈತರ ವಿರುದ್ಧದ ಇಂತಹ ಕಠಿಣ ಕ್ರಮ ಕೈಗೊಂಡಿರುವುದಕ್ಕೂ ನ್ಯಾಯಾಲಯ ಅಸಮಾಧಾನ ವ್ಯಕ್ತಪಡಿಸಿತು. ಒರ್ಸ್ಕೊಂಡವ್ರು ಕೊಡ್ಬೇಕಾಗಿತ್ತು, ಕಾರಣ ಹತ್ರ ಯಾಕೆ ಕೊಡ್ಸಿದ್ರು? ಕರೆಕ್ಟ್. ಪೊರಕೆ ಚಳುವಳಿ ಧೈರ್ಯವಾಗಿ ಹೋರಾಟ ಮಾಡ್ಬೇಕಾರಷ್ಟೇ. ಇಟ್ಸ್ ಗುಡ್, ಒಳ್ಳೆ ಬೆಳವಣಿಗೆ ಇದು. ಶಾಸಕ ಬೈರತಿ ಬಸವರಾಜ್ಗೆ ರಿಲೀಫ್. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ KR ಪುರಂ ಕ್ಷೇತ್ರದ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರಿಗೆ ಬೇಗ ರಿಲೀಫ್ ಸಿಕ್ಕಿದೆ. ವಿಚಾರಣಾಧೀನ ನ್ಯಾಯಾಲಯ ಮಂಜೂರು ಮಾಡಿದ್ದ ಜಾಮೀನನ್ನು ರದ್ದುಪಡಿಸಲು ಕರ್ನಾಟಕ ಹೈಕೋರ್ಟ್ ಸೋಮವಾರ ನಿರಾಕರಿಸಿದೆ. ಕೆಳ ನ್ಯಾಯಾಲಯದ ಆದೇಶವನ್ನು ಎತ್ತಿಡಿರತಕ್ಕಂಥ ಹೈಕೋರ್ಟ್ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯನ್ನು ವಜಾಗೊಳಿಸಿ ಆದೇಶ ಹೊರಡಿಸಿದೆ. ಬೆಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರತಕ್ಕಂಥ ಶಾಸಕ ಬೈರತಿ ಬಸವರಾಜ್ ಅವರಿಗೆ ವಿಚಾರಣಾಧೀನ ನ್ಯಾಯಾಲಯವು ಮುಂಚಿತವಾಗಿ ಜಾಮೀನು ನೀಡಿತ್ತು. ಆದರೆ ಈ ಜಾಮೀನು ಮಂಜೂರಾತಿಯನ್ನ ಪ್ರಶ್ನಿಸಿ ಹಾಗೂ ಅದನ್ನು ರದ್ದುಗೊಳಿಸುವಂತೆ ಕೋರಿ ರಾಜ್ಯ ಸರ್ಕಾರವು ಹೈಕೋರ್ಟ್ ಮೆಟ್ಟಿಲೇರಿತ್ತು. ಈ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ M ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠವು ಸರ್ಕಾರದ ಮನವಿಯನ್ನ ವಜಾಗೊಳಿಸಿ ಜಾಮೀನು ಆದೇಶವನ್ನ ಎತ್ತಿ ಹಿಡಿದಿದೆ. ಇದೇ ವರ್ಷ ಮಾರ್ಚ್ 12ರಂದು ಬೈರತಿ ಬಸವರಾಜ್ಗೆ 42ನೇ ECJM ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರನ್ನ ಮಾಡಿತ್ತು. ಒಳಕ್ ಹಾಕ್ಬೇಕು ಅಂತ ಬಹಳಷ್ಟು ಟ್ರೈ ಮಾಡಿದ್ರು ಬಳಸಬೇಕು ಅಂತ, ಬಟ್ ಪಾಸ್ ಆಗ್ತಾರ ಬೈರತಿ ಬಸವರಾಜ್. 2029ಕ್ಕೆ ಒಂದು ದೇಶ ಒಂದು ಚುನಾವಣೆ ನಡೆಯುತ್ತಾ? ದೇಶಾದ್ಯಂತ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾಪ 2034ರ ಬದಲು 2029ರಲ್ಲಿ ಜಾರಿಗೆ ಬರುವ ಸಾಧ್ಯತೆ ಇದೆ. ಈ ಕುರಿತು ಪರಿಶೀಲನೆ ನಡೆಸಿರ್ತಕ್ಕಂಥ ಜಂಟಿ ಸಂಸದೀಯ ಸಮಿತಿ ಸೋಮವಾರ ದೆಹಲಿಯಲ್ಲಿ ಸಭೆ ನಡೆಸಿದ್ದು, ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ, P ಚಿದಂಬರಂ ಸೇರಿದಂತೆ ಹಲವು ವಿಪಕ್ಷ ನಾಯಕರು ಭಾಗವಹಿಸಿದ್ರು. ಸಭೆಯ ಬಳಿಕ ಮಾತನಾಡಿದಂತ JPC ಅಧ್ಯಕ್ಷ PP ಚೌಧರಿ, ಇದುವರೆಗೂ ಚರ್ಚಿಸಿದ 99% ಭಾಗಿದಾರರು ಈ ಪ್ರಸ್ತಾಪಕ್ಕೆ ಸಮ್ಮತಿ ಸೂಚಿಸಿದ್ದಾರೆ ಅಂತ ಹೇಳಿದ್ದಾರೆ. ರಾಜ್ಯಕ್ಕೆ ಇಚ್ಛಾಶಕ್ತಿ ಇದ್ರೆ 2029ರಲ್ಲಿ ಜಾರಿಗೆ ತರೋಕೆ ಅವಕಾಶವಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ.
ಏಕಕಾಲಕ್ಕೆ ಚುನಾವಣೆ ನಡೆಸೋದ್ರಿಂದ ಪದೇ ಪದೇ ಚುನಾವಣೆ ನಡೆಯುವುದನ್ನು ತಪ್ಪಿಸಿ ಸಾರ್ವಜನಿಕ ಹಣ ಉಳಿತಾಯ, ಆಡಳಿತಾತ್ಮಕ ಅಡಚಣೆ ಕಡಿತ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ಸಿಗಲಿದೆ ಎಂಬುದು ಬೆಂಬಲಿಗರ ವಾದ. ಇದರಿಂದ ಜಿಡಿಪಿ ಶೇಕಡ 1.5% ಹೆಚ್ಚಾಗಬಹುದು ಹಾಗೂ ಹಣದುಬ್ಬರ ಶೇಕಡ 0.5% ಕಡಿಮೆಯಾಗಬಹುದು ಅಂತ ಅವರು ಹೇಳುತ್ತಾರೆ. ಆದ್ರೆ ವಿಪಕ್ಷಗಳು ಈ ಪ್ರಸ್ತಾವವನ್ನು ತೀವ್ರವಾಗಿ ವಿರೋಧಿಸುತ್ತಿವೆ. ಸರ್ಕಾರ ಮಧ್ಯದಲ್ಲಿ ಪತನಗೊಂಡ್ರೆ ಏನ್ ಮಾಡಬೇಕು? ವಿಧಾನಸಭೆ ಅವಧಿಯನ್ನು ಕಡಿತಗೊಳಿಸುವುದು ಅಥವಾ ರಾಷ್ಟ್ರಪತಿ ಆಳ್ವಿಕೆ ಏರುವುದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವುದಿಲ್ಲವೇ ಅಂತ ಪ್ರಶ್ನಿಸಿದೆ. 2029ರಲ್ಲಿ ವ್ಯವಸ್ಥೆ ಜಾರಿಯಾದ್ರೆ 2028ರಲ್ಲಿ ಚುನಾವಣೆ ಎದುರಿಸತಕ್ಕಂಥ ಕರ್ನಾಟಕ ಸೇರಿದಂತೆ 8 ರಾಜ್ಯಗಳ ವಿಧಾನಸಭೆಗಳ ಅವಧಿ ಕೇವಲ 1 ವರ್ಷಕ್ಕೆ ಇಳಿಯುತ್ತದೆ. 2027ರಲ್ಲಿ ಚುನಾವಣೆ ನಡೆಯತಕ್ಕಂಥ ಉತ್ತರ ಪ್ರದೇಶ, ಗುಜರಾತ್ ಸೇರಿದಂತೆ 7 ರಾಜ್ಯಗಳ ಅವಧಿ 3 ವರ್ಷಕ್ಕೆ ಹಾಗೂ 2026ರಲ್ಲಿ ಚುನಾವಣೆ ಕಂಡ ತಮಿಳುನಾಡು, ಪಶ್ಚಿಮ ಬಂಗಾಳದಂತಹ ರಾಜ್ಯಗಳ ಅವಧಿ 2 ವರ್ಷಕ್ಕೆ ಕಡಿತವಾಗುವ ಸಾಧ್ಯತೆ ಇದೆ. ಈ ಲೋಕಸಭೆ ಬಂದಾಗ 6 ತಿಂಗಳು, ವಿಧಾನಸಭೆ ಬಂದಾಗ 6 ತಿಂಗಳು, 5 ವರ್ಷದಲ್ಲಿ 1 ವರ್ಷ ಡಮಾರ್. ಸುಮ್ನೆ ಓಟ್ ಹಾಕ್ಬಿಟ್ಟಿರ್ಬೋದು ಸುಮ್ನೆ. ಇಲ್ಲ ಅಂದ್ರೆ ಈ ಪದೇ ಪದೇ ಚುನಾವಣೆ ಇದ್ರೆ ಒಂದಷ್ಟು ಡಿಮ್ಯಾಂಡ್ ಜಾಸ್ತಿ ಆಗಿ ದುಡ್ಡು ಜಾಸ್ತಿ ಖರ್ಚಾಗಿ ಮತ್ತೆ ಲೂಟಿ ಮಾಡಬೇಕು. ಒಂದ್ಸರಿ ಮಾಡಿ ಮುಗಿಸ್ಬಿಟ್ರೆ ಆಗತ್ತೆ. ಮೊದಲು ನಡೀತಿತ್ತು ಎಲೆಕ್ಷನ್ ಒಂದು 20-25 ವರ್ಷ, ಅಪ್ ಟು 67 ಐ ಥಿಂಕ್. 20-25 ವರ್ಷ ಒಂದು ದೇಶ ಒಂದು ಚುನಾವಣೆ ತರ ನಡೀತಾ ಎಲ್ಲ ಕಡೆ. ನಂತರ ಬೇರೆ ಬೇರೆ ಕಾರಣಕ್ಕೆ ರಾಜ್ಯ ಸರ್ಕಾರಗಳ ಪತನ, ರಾಷ್ಟ್ರಪತಿ ಆಳ್ವಿಕೆ ಇವೆಲ್ಲ ಕಾರಣಕ್ಕೆ ಡಿಲೇ ಆಗಿತ್ತು. ಒಂದು ದೇಶ ಒಂದು ಚುನಾವಣೆ, ಒಂದ್ಸಲ ಚುನಾವಣೆ ಮಾಡಿ ಮುಗಿಸೋದು ಒಳ್ಳೇದು. ಮತ್ತೆ ಕೇಂದ್ರದ ವಿರುದ್ಧ ಸಿಜೆಪಿ ವಿರೋಧ ಪ್ರತಿಭಟನೆ. ಕೇಂದ್ರ ಸರ್ಕಾರ ನೀಡಿದ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ ಅಂತ ಆರೋಪಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಸೆಪ್ಟೆಂಬರ್ 5ರಂದು ದೆಹಲಿಯಲ್ಲಿ ಬೃಹತ್ ಶಾಂತಿಯುತ ಪ್ರತಿಭಟನಾ ಮೆರವಣಿಗೆ ನಡೆಸುವುದಾಗಿ ಘೋಷಿಸಿದೆ. ಸೋಮವಾರ ನಡೆದ ಸಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಜುಲೈ 25ರಂದು ಸರ್ಕಾರ ನೀಡಿದ ಭರವಸೆಗಳ ಅನುಷ್ಠಾನದ ಕುರಿತು ಚರ್ಚೆ ನಡೆಸಲಾಗಿದೆ. ಬಳಿಕ ಮಾಧ್ಯಮ ಪ್ರಕರಣ ಹೊರಡಿಸಿರ್ತಕ್ಕಂಥ ಸಂಘಟನೆ ಸೆಪ್ಟೆಂಬರ್ 5ರಂದು ಇಂಡಿಯಾ ಗೇಟ್ನಿಂದ ನವದೆಹಲಿ ಪೊಲೀಸ್ ಪ್ರಧಾನ ಕಚೇರಿವರೆಗೆ ಬೃಹತ್ ಮೆರವಣಿಗೆ ನಡೆಸುವುದಾಗಿ ತಿಳಿಸಿದೆ. ಜುಲೈ 20ರಂದು ನಡೆದ ಸಂಸತ್ ಚಲೋ ಪ್ರತಿಭಟನೆ ವೇಳೆ ಸಂಭವಿಸಿದ ಘಟನೆಯಲ್ಲಿ ಮೃತಪಟ್ಟ ನೀಟ್ ಅಭ್ಯರ್ಥಿಗಳ ಕುಟುಂಬಸ್ಥರು, ಪೊಲೀಸ್ ದೌರ್ಜನ್ಯ ಒಳಗಾದವರು ಹಾಗೂ ದೇಶದ ವಿವಿಧ ಭಾಗಗಳ ವಿದ್ಯಾರ್ಥಿಗಳು ಮತ್ತು ಯುವಕರು ಪ್ರತಿಭಟನೆಯ ನೇತೃತ್ವ ವಹಿಸುತ್ತಾರೆ ಅಂತ ಸಿಜೆಪಿ ಹೇಳಿದೆ. ಕಳೆದ 1 ತಿಂಗಳಿಂದ ಕೇಂದ್ರ ಸರ್ಕಾರ ತಾಂತ್ರಿಕ ಕಾರಣಗಳನ್ನು ಮುಂದಿಟ್ಟುಕೊಂಡು ನೀಡಿದ್ದ ಭರವಸೆಗಳಿಂದ ಹಿಂದೆ ಸರಿಯುತ್ತಿದೆ ಅಂತ ಸಂಘಟನೆ ಆರೋಪಿಸಿದೆ. ಅಲ್ಲದೆ ವಿದ್ಯಾರ್ಥಿಗಳ ವಿರುದ್ಧ ದೇಶಾದ್ಯಂತ ದಾಖಲಾಗಿರ್ತಕ್ಕಂಥ ಎಲ್ಲಾ FIRಗಳನ್ನ ಪಟ್ಟಿನ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಆಗಸ್ಟ್ 18ರಂದು ಸೂಚಿಸಿದ್ರು. ಸರ್ಕಾರ ಇನ್ನೂ ಸಂಪೂರ್ಣ ಮಾಹಿತಿ ನೀಡಿಲ್ಲ ಅಂತ ಸಿಜೆಪಿ ದೂರಿದೆ. ಸರ್ಕಾರ ತಮ್ಮ ತಾಳ್ಮೆಯನ್ನ ದೌರ್ಬಲ್ಯ ಅಂತ ಪರಿಗಣಿಸಬಾರದು ಅಂತ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥ ಸಿಜೆಪಿ ಲಿಖಿತ ಭರವಸೆಗಳನ್ನ ಕೂಡಲೇ ಈಡೇರಿಸುವಂತೆ ಆಗ್ರಹಿಸಿದೆ. ಇಲ್ಲವಾದರೆ ಸೆಪ್ಟೆಂಬರ್ 5ರಂದು ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಸ್ಪಷ್ಟಪಡಿಸಿದೆ. ಹೋರಾಟದೇ ಬಂದಂತ ಮೂವ್ಮೆಂಟು ಮಾಡಿದ್ರೆ ಮತ್ತೆ ತಗೊಂಡು ಹೋಗ್ತಾರೆ. ಸರ್ಕಾರ ಹೇಳಿದ ಮೇಲೆ ಮಾಡಬೇಕು. ಹೊಸದಾಗಿ ಡಿಮ್ಯಾಂಡ್ ಇಲ್ವಲ್ಲ, ಯಾಕೆ ಹಿಂಗ್ ಮಾಡ್ತಾರೆ? ತಮಿಳುನಾಡು ಜನರಿಗೆ ಬಂಪರ್ ಯೋಜನೆಗಳ ಘೋಷಣೆ. ತಮಿಳುನಾಡು ವಿಧಾನಸಭೆಯಲ್ಲಿ ಸೋಮವಾರ ಸಾರ್ವಜನಿಕ ಕಲ್ಯಾಣಕ್ಕಾಗಿ ಸಂಬಂಧಪಟ್ಟಂತೆ ಹಲವು ಮಹತ್ವದ ಯೋಜನೆಗಳನ್ನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಮಹಿಳೆಯರು ಮತ್ತು ತೃತೀಯ ಲಿಂಗಿಗಳ ಸಬಲೀಕರಣ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಲವು ಹೊಸ ಯೋಜನೆಗಳನ್ನ ಜಾರಿಗೆ ತರಲಾಗುವುದು ಅಂತ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ಮಾತನಾಡಿದಂತ ಮುಖ್ಯಮಂತ್ರಿ ವಿಜಯ್ ರಾಜ್ಯದಲ್ಲಿ ಮಹಿಳೆಯರಿಗೆ ಜಾರಿಯಲ್ಲಿದ್ದ ಉಚಿತ ಬಸ್ ಪ್ರಯಾಣ ಯೋಜನೆಯನ್ನ ಮತ್ತಷ್ಟು ವಿಸ್ತರಿಸಲಾಗುವುದು ಅಂತ ಪ್ರಕಟಿಸಿದ್ದಾರೆ. ಇದರೊಂದಿಗೆ ತೃತೀಯ ಲಿಂಗಿಗಳಿಗೂ ಉಚಿತ ಬಸ್ ಪ್ರಯಾಣ ಸೌಲಭ್ಯವನ್ನು ಒದಗಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ಮನೆ ನಡೆಸುವ ಮಹಿಳೆಯರಿಗೆ ನೆರವಾಗುವ ನಿಟ್ಟಿನಲ್ಲಿ ಅನ್ನಪೂರ್ಣಿ ಸೂಪರ್ 6 ಯೋಜನೆ ಅಡಿಯಲ್ಲಿ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 3 LPG ಅಡುಗೆ ಅನಿಲ ಸಿಲಿಂಡರ್ಗಳನ್ನ ಉಚಿತವಾಗಿ ನೀಡಲಾಗುವುದು ಅಂತ ಘೋಷಿಸಿದ್ದಾರೆ. ಇದಷ್ಟೇ ಅಲ್ಲದೆ ಚೆನ್ನೈ ಸಮೀಪದ ಪೆರಂದೂರಿನಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದ್ದ 2ನೇ ವಿಮಾನ ನಿಲ್ದಾಣ ಯೋಜನೆಯನ್ನ ಕೈಬಿಡಲು ಸರ್ಕಾರ ತೀರ್ಮಾನಿಸಿದೆ ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಕಾರ್ಯಾಚರಣೆಯಲ್ಲಿರತಕ್ಕಂಥ ಮೀನಂಬಾಕಂ ವಿಮಾನ ನಿಲ್ದಾಣವು ವಾರ್ಷಿಕ 30 ಮಿಲಿಯನ್ ಪ್ರಯಾಣಿಕರನ್ನ ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ನಗರ ಬೆಳೆಯುತ್ತಿರುವ ಅಗತ್ಯಗಳು ಹಾಗೂ ಕೈಗಾರಿಕಾ ಅಭಿವೃದ್ಧಿಯ ದೃಷ್ಟಿಯಿಂದ ಹೊಸ ವಿಮಾನ ನಿಲ್ದಾಣದ ಅಗತ್ಯವಿದ್ದರೂ ಕೃಷಿ ಭೂಮಿ ಹಾಗೂ ಸ್ಥಳೀಯ ನಿವಾಸಿಗಳ ಜೀವನೋಪಾಯಕ್ಕೆ ಧಕ್ಕೆಯಾಗದಂತೆ ಪರ್ಯಾಯ ಜಾಗದಲ್ಲಿ ಇದನ್ನು ನಿರ್ಮಿಸಲಾಗುವುದು ಅಂತ ತಿಳಿಸಿದ್ದಾರೆ. ಮಹಿಳೆಯರ ಭದ್ರತೆಗಾಗಿ ವಿಶೇಷ ಸಶಸ್ತ್ರ ಕಾರ್ಯಪಡೆ ರಚನೆ, ನವಜಾತ ಶಿಶುಗಳು ಮತ್ತು ವಧುಗಳಿಗೆ ಚಿನ್ನದ ನಾಣ್ಯ ಹಾಗೂ ಸೀರೆ ವಿತರಣೆ, ರೈತರ ಸಾಲ ಮನ್ನಾ ಸೇರಿದಂತೆ ಇತ್ತೀಚೆಗೆ ಕೈಗೊಂಡಿದ್ದ ಕಲ್ಯಾಣ ಕಾರ್ಯಕ್ರಮಗಳ ಮುಂದುವರೆದ ಭಾಗವಾಗಿ ಈ ಹೊಸ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ವಿಜಯ್ ಸೂಪರ್ ಇಸ್ ಡೂಯಿಂಗ್ ಗುಡ್. ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋದ್ರೆ ಸಾಕಷ್ಟೇ. ವಿಮಾನ ನಿಲ್ದಾಣ ಅಲ್ಲ, ಆ ಘೋಷಣೆ ಆಗಿದ್ನ ರೈತರಿಗೆ ಸ್ಥಳೀಯರ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇರೆ ಕಡೆಗೇನೋ ಮಾಡ್ತಾ ಇರ್ತಾರೆ. ಇದೆ ಬಾಂಗ್ಲಾದಲ್ಲಿ ಹಿಂದೂ ಕುಟುಂಬದ ಕಗ್ಗೊಲೆ. ಬಾಂಗ್ಲಾದೇಶದ ರಂಗ್ಪುರ್ ನಗರದಲ್ಲಿ ಒಂದೇ ಕುಟುಂಬದ 4 ಹಿಂದೂ ಸದಸ್ಯರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆಘಾತಕಾರಿ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. ನೆರೆಮನೆಯ 2 ಯುವಕರು ಮನೆಯ ಮೇಲ್ಛಾವಣಿಯಲ್ಲಿ ಮಾದಕ ವಸ್ತು ಸೇವಿಸುತ್ತಿದ್ದಾಗ ಕುಟುಂಬದವರು ಪ್ರಶ್ನಿಸಿದ್ದೇ ಹತ್ಯೆಗೆ ಕಾರಣ ಎನ್ನಲಾಗಿದೆ. ರಂಗ್ಪುರದ ಮಚುವಾಪಾರ ಪ್ರದೇಶದ 2 ಅಂತಸ್ತಿನ ಮನೆಯಲ್ಲಿ ನಿವೃತ್ತ ಶಿಕ್ಷಕ ಗಣಪತಿ ಚಕ್ರವರ್ತಿ, ಪತ್ನಿ ಪ್ರೀತಿಲತಾ, ಪುತ್ರಿ ಪ್ರಾರ್ಥಿ ಹಾಗೂ ಪುತ್ರ ಪ್ರಿಯಂ ಅವರ ಮೃತದೇಹಗಳು ಪತ್ತೆಯಾಗಿದ್ವು. ಮೃತರ ಮುಖಕ್ಕೆ ಸುಡುವ ದ್ರವ್ಯ ಬಳಸಿ ಹಾನಿ ಮಾಡಲಾಗಿತ್ತು ಅಂತ ಪೊಲೀಸರು ತಿಳಿಸಿದ್ದಾರೆ.
ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ಧಾರ್ಥ ದಾಸ್ ಮತ್ತು ಮುಗ್ಧಾ ದಾಸ್ ಎಂಬ ಇಬ್ಬರನ್ನ ಬಂಧಿಸಲಾಗಿದೆ. ಪೊಲೀಸರು ನೀಡಿರತಕ್ಕಂಥ ಮಾಹಿತಿಯಂತೆ ಗುರುವಾರ ತಡರಾತ್ರಿ ಆರೋಪಿಗಳು ಗಣಪತಿ ಅವರ ಮನೆಯ ಮೇಲ್ಛಾವಣಿಗೆ ತೆರಳಿ ಯಾಬಾ ಎಂಬ ಮಂತಪೆಟಮೈನ್ ಆಧಾರಿತ ಮಾದಕ ವಸ್ತು ಸೇವಿಸುತ್ತಿದ್ರು ಎನ್ನಲಾಗಿದೆ. ಮೇಲಿನಿಂದ ಶಬ್ದ ಕೇಳಿ ಗಣಪತಿ ಪರಿಶೀಲಿಸಲು ತೆರಳಿದಾಗ ಆರೋಪಿಗಳು ಅವರ ಟವೆಲ್ ಬಳಸಿ ಕತ್ತು ಹಿಸುಕಿ ಹತ್ಯೆ ಮಾಡಿದ್ದಾರೆ. ಗಲಾಟೆ ಕೇಳಿ ಬಂದ ಅವರ ಪತ್ನಿಯನ್ನ ಮೆಟ್ಟಿಲಿನಲ್ಲೇ ಕೊಲೆ ಮಾಡಲಾಗಿದೆ. ಬಳಿಕ ಏನಾಗ್ತಿದೆ ಅಂತ ನೋಡಲು ಬಂದ ಪುತ್ರಿ ಪಾರ್ಥಿಯನ್ನು ಹಗ್ಗ ಬಳಸಿ ಕತ್ತು ಹಿಸುಕಿ ಹತ್ಯೆ ಮಾಡಿದ್ದಾರೆ ಅಂತ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಆರೋಪಿಗಳನ್ನ ಗುರುತಿಸಬಹುದೆಂಬ ಭಯದಿಂದ 12 ವರ್ಷದ ಪುತ್ರ ಪ್ರಿಯಂನನ್ನು ಹತ್ಯೆ ಮಾಡಿದ್ದಾರೆ ಅಂತ ಪೊಲೀಸರು ಶಂಕಿಸಿದ್ದಾರೆ. ಪ್ರಕರಣದ ತನಿಖೆ ಮುಂದುವರೆದಿದೆ. ಅದು ಹಿಂದೂ ಕುಟುಂಬ, ಹತ್ಯೆ ಮಾಡಿದವರು ಕೂಡ ಅದೇ ಹೆಸರುಗಳಿದೆ, ಹಿಂದೂ ಕುಟುಂಬದವರೇ ಅಂತ. ಬಟ್ ಬಾಂಗ್ಲಾದೇಶ ಅಂತ ಕಾರಣ ಸ್ಪೆಷಲ್ ನ್ಯೂಸ್. ಈಗ ಇದಿಷ್ಟು ಇಂದಿನ ಸುದ್ದಿ. ಒಂದು ದೇಶ ಒಂದು ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಹಾಗೆ ಅದಾನಿ ಅವರು ಡಿ ಕೆ ಶಿವಕುಮಾರ್ ಮನೆಗೆ ಭೇಟಿ ಕೊಟ್ಟ ನಂತರ ಕಾಂಗ್ರೆಸ್ ನಾಯಕರ ಹೇಳಿಕೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಹಾಗೆ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯ ಮಾಡತಕ್ಕಂಥ ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರ ಬಗ್ಗೆ ತಮ್ಮ ಒಪಿನಿಯನ್ ಏನು? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.